ದರ್ಶನ್ ಸರ್ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಕೆಲವೊಬ್ರಿಗೆ ಇರುತ್ತೆ ಹೆಂಗ್ ಇಷ್ಟ, ಇವ್ರಿಗೆ ಕಾಣಿಸಲ್ಲ, ಹೆಂಗ್ ಗೊತ್ತಾಗುತ್ತೆ ಅವ್ರನ್ನ ಹೆಂಗ್ ಇಷ್ಟ ಪಡ್ತಾರೆ ಅಂತ ಹೇಳಿ. ದರ್ಶನ್ ಸರ್ನ ನಾವು ಅವ್ರು ಮಾಡುವಂತ ದಾನ ಧರ್ಮ, ಆಮೇಲೆ ಅವ್ರು ದಾನ ಮಾಡಿದ್ದು ಬಲಗೈಲಿ ಕೊಟ್ಟಿದ್ದು ಎಡಗೈಲಿಗೆ ಗೊತ್ತಾಗ್ಬಾರ್ದು, ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಬಾರ್ದು ಅಂತ ಆ ರೀತಿ ಒಂದು ದಾನ ಧರ್ಮ ಮಾಡ್ತಾರೆ. ಆಮೇಲೆ ಎಷ್ಟೋ ಮನೆಗೆ ಅವರೊಂದು ದೀಪವಾಗಿದ್ದಾರೆ, ಅದು ಯಾರಿಗೂ ಇನ್ನೂ ಗೊತ್ತಿಲ್ಲ. ಸೊ ಹೀಗಾಗಿ ಆ ಒಂದು ವಿಷಯಕ್ಕೆ ತುಂಬಾ ಇಷ್ಟ ಆಗ್ತಾರೆ. ಆಮೇಲೆ ಅವ್ರ ಸಿನಿಮಾಗಳು, ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಹಳ ದೊಡ್ಡ ಸಿನಿಮಾ ಕೊಟ್ಟಿದ್ದಾರೆ. ಉದಾಹರಣೆಗೆ ಕುರುಕ್ಷೇತ್ರ, ರಾಬರ್ಟ್, ಆಮೇಲೆ ರೀಸೆಂಟ್ ಆಗಿ ಬಂದಿದ್ದು ಕಾಟೇರ ಸಿನಿಮಾ ಇವೆಂಟ್, ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ನಾನು ಹಾಡಿದ್ದೀನಿ. ಆಮೇಲೆ ದರ್ಶನ್ ಸರ್ಗೆ ನಾವಂದ್ರು ಇಷ್ಟ, ನಮಗೆ ದರ್ಶನ್ ಸರ್ ಅಂದ್ರೆ ಇಷ್ಟ. ಯಾಕಂದ್ರೆ ದರ್ಶನ್ ಸರ್ ಅವ್ರ ಎದೆ ಮೇಲೆ ಹಾಕಿರುವಂತ ನನ್ನ ಸೆಲೆಬ್ರಿಟೀಸ್ ಅಂತ ಒಂದು ಹಚ್ಚೆನ ಹಾಕ್ಸಿದ್ದಾರೆ. ಅದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಆ ಒಂದು ಹಚ್ಚೆ ಮುಟ್ಟಿದೀನಿ, ಬಹಳ ಖುಷಿ ಆಗತ್ತೆ. ದರ್ಶನ್ ಸರ್ನ ನಾವು ನಮ್ಮ ಜೀವ ಇರೋವರೆಗೂ ಇಲ್ಲಿ ಇಟ್ಕೊಂಡು ಪ್ರೀತಿಸ್ತೀವಿ, ಪೂಜಿಸ್ತೀವಿ. ದರ್ಶನ್ ಸರ್, ವಿ ಲವ್ ಯು ಸರ್. ನೀವಂದ್ರೆ ನಮ್ ಪ್ರಾಣ. ಆಕ್ಚುಲಿ ಎಲ್ಲಾ ಅಭಿಮಾನಿಗಳು ನಿಮ್ಮನ್ನ ಬಾಸ್ ಅಂತ ಅಂತಾರೆ. ನಾವೆಲ್ಲ ದೇವ್ರು ಅಂತ ಕರಿತೀವಿ. ನೀವು ಒಂದ್ಸಲ ಮಾತು ಕೊಟ್ರೆ ಮುಗೀತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ನೆಕ್ಸ್ಟ್ ಸಿನಿಮಾಗಳಲ್ಲಿ ನಾನು ಅವರ ಒಂದು ಸಿನಿಮಾದಲ್ಲಿ ಹಾಡ್ತೀನಿ. ಹೇಳಿದ್ದಾರೆ ಬಾಸ್ ನನ್ಗೆ, ನೀನು ನನ್ನ ಸಿನಿಮಾದಲ್ಲಿ ಹಾಡ್ತೀಯ ಅಂತ ಹೇಳಿ. ಬಹಳ ಖುಷಿ ಆಗುತ್ತೆ. ದರ್ಶನ್ ಸರ್ ಬಗ್ಗೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಕಲಿಯುಗದ ಕರ್ಣ, ಅಪ್ಪಟ ಬಹಳ ಒಳ್ಳೆ ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದರ್ಶನ್ ಸರ್ ಅವರು. ಅಂತ ದೊಡ್ಡ ನಟ ನಮ್ಮನ್ನ ಯಾವಾಗ್ಲೂ ಮನೆಗೆ ಹೋದ್ರು ಬಾಚಿನ ನೀನು ಅಂತೇಳಿ ನಮ್ಮನ್ನ ಪ್ರೀತಿಸ್ತಾರೆ. ಬಹಳ ಖುಷಿ ಆಗುತ್ತೆ. ದರ್ಶನ್ ಸರ್ ಅಭಿಮಾನಿಗಳ ಜೊತೆಗೆ 101% ಟೈಮ್ ಕೊಡ್ತಾರೆ. ಬಹಳ ಖುಷಿ ಆಗುತ್ತೆ. ರೀಸೆಂಟು ಕಾಟೇರ ಅದ್ಭುತವಾಗಿ ಸಿನಿಮಾ ಮೂಡ್ ಬಂತು. ಈಗ ನಮ್ಮ ದರ್ಶನ್ ಸರ್ ಅವರದು, ಹಾಗೆ ನಮ್ಮ ಮಿಲನಾ ಪ್ರಕಾಶ್ ಸರ್ ಅವರ ನಿರ್ದೇಶನದಲ್ಲಿ ಡೆವಿಲ್ ಸಿನಿಮಾ ಬರ್ತಾ ಇದೆ. ಇದೇ ಡೇಟಿನ ಹೇಳಿಲ್ಲ. ಸೊ ಹೀಗಾಗಿ ಅಕ್ಟೋಬರ್ದಲ್ಲಿ ಏನೋ ಮೋಸ್ಟ್ಲಿ ಬರ್ಬೋದು. ಡೆವಿಲ್ ಚಿತ್ರ ಬರ್ತಾ ಇದೆ. ಡೆವಿಲ್ ಚಿತ್ರನ 100% ತುಂಬಾ ಅದ್ಭುತವಾಗಿ ಓಡುತ್ತೆ. ದರ್ಶನ್ ಸರ್ ಅವರ ಅಭಿಮಾನಿಗಳ ಬಳಗ ಲೆಕ್ಕಾನೇ ಇಲ್ಲ, ಅಷ್ಟೊಂದು ಅಭಿಮಾನಿಗಳ ಬಳಗ ಇದೆ. ಆಮೇಲೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಡೆವಿಲ್ ಸಿನಿಮಾ ಬರ್ತಾ ಇದೆ. ಡೆವಿಲ್ 100 ದಿನಗಳು ಓಡುತ್ತೆ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ದರ್ಶನ್ ಸರ್ ಮೇಲೆ, ನಮ್ಮ ಮೇಲೆ ಯಾವತ್ತೂ ಹೀಗೆ ಇರಲಿ.